ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಬಂದು ಆಗಸ್ಟ್ 15th ಲಾಗ್. ಆಗಸ್ಟ್ 15th ಫ್ರೈಡೇ, ಲಾಸ್ಟ್ ಫ್ರೈಡೇ ವರಮಹಾಲಕ್ಷ್ಮಿ ಹಬ್ಬ ಇತ್ತು. ಆ ಹಬ್ಬನ ನಾವು ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ ಅಂತ ಆಗಸ್ಟ್ 15th ಬೆಳಿಗ್ಗೆ ವರಮಹಾಲಕ್ಷ್ಮಿ ಹಬ್ಬನ ಮುಗಿಸ್ಕೊಂಡೆ. ನಾನು ಸ್ಕೂಲ್ಗೆ ಹೊರಟೆ. ನಮ್ಮ ಅತ್ತಿಗೆ ಬಂದಿದ್ರು, ಅವ್ರು ಪೂಜೆಗೆಲ್ಲ ರೆಡಿ ಮಾಡಿದರು. ಅಷ್ಟರಲ್ಲಿ ನಮ್ಮ ಮನೆ ಕ್ಲೀನ್ ಮಾಡಿ ಸ್ವಲ್ಪ ದೇವರಿಗೆ ಪುಳಿಯೋಗರೆ, ಪಾಯಸ, ವಡೆಯನ್ನು ಮಾಡಿ ನಾನು ರೆಡಿ ಆದೆ. ನಾನು ರೆಡಿ ಆಗೋದ್ರೊಳಗೆ ಪೂಜೆ ಎಲ್ಲ ಮಾಡಿದರು. ಆಮೇಲೆ ನಾನು ಬಂದು ಪೂಜೆ ಮಾಡಿ ಬೇಗ ಹೊರಟೆ. ಸ್ಕೂಲಿಗೆ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಬಂದಿದ್ವಿ. ಆದ್ದರಿಂದ ಇವತ್ತೋಗಿ ಅಷ್ಟು ಮಾಡೋ ಕೆಲಸಗಳೇನು ಇರಲಿಲ್ಲ. ಆಲ್ರೆಡಿ ಎಲ್ಲ ಡೆಕೋರೇಷನ್ ಆಗಿತ್ತು. ಬಲೂನ್ ಮಾತ್ರ ಹಿಂದಿನ ದಿನವೇ ಕಟ್ಟಿದರೆ ಹಾಳಾಗುತ್ತೆ ಅಂತ ಆಗಸ್ಟ್ 15th ಹೋಗಿ ಬಲೂನ್ ಡೆಕೋರೇಷನ್ ಸ್ವಲ್ಪ ಮಾಡಿದ್ವಿ. ಇನ್ನು ಉಳಿದಿದ್ದ ಡೆಕೋರೇಷನ್ ಎಲ್ಲ ಹಿಂದಿನ ದಿನವೇ ಮಾಡಿದ್ವಿ. ನಮ್ಮ ಬ್ಯಾಂಡ್ ಸೆಟ್ ಮಕ್ಕಳು ಗೆಸ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ಗೆಸ್ಟ್ ಬಂದ ತಕ್ಷಣ ಫಸ್ಟ್ ಫ್ಲಾಗ್ ಹಾಸ್ಟಿಂಗ್ ಆಗುತ್ತೆ. ಫ್ಲಾಗ್ ಹಾಸ್ಟಿಂಗ್ ಮಾರ್ಚ್ ಫಸ್ಟ್ ಆಫ್ಟರ್ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಆಗುತ್ತೆ. ನಾವು ಟೀಚರ್ಸು ಎಲ್ಲರೂ ಕೂಡ ಆಗಸ್ಟ್ 15th ಗ್ರೀನ್ ಸ್ಯಾರಿ ಪ್ಲ್ಯಾನ್ ಮಾಡಿದ್ವಿ. ಗ್ರೀನ್ ಎಲ್ಲರದ್ದು ಸೇಮ್ ಗ್ರೀನ್ ಅಲ್ಲ ಅಂದರೂ ಕೂಡ ಗ್ರೀನ್ ರಿಲೇಟೆಡ್ ಸ್ಯಾರೀಸ್ನ ಹಾಕೊಬಂದಿದ್ರು. ಎಲ್ಲ ಟೀಚರ್ಸು ಚೆನ್ನಾಗಿ ಕಾಣಿಸ್ತಾಯಿದ್ರು. ಮಳೆ ಬಂದು ಗ್ರೌಂಡೆಲ್ಲ ಫುಲ್ ಗಲೀಜಾಗಿ ಹೋಗಿತ್ತು. ಡ್ಯಾನ್ಸ್ ಮಾಡೋದಕ್ಕೆ, ಮಾರ್ಚ್ ಪಾಸ್ಟ್ ಮಾಡೋದಕ್ಕೆ ತುಂಬ ಹಿಂಸೆ ಆಗ್ತಿತ್ತು. ಬಟ್ ಫಂಕ್ಷನ್ ನಡೆಯೋ ಟೈಮಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು. ಅದರಿಂದ ಏನು ತೊಂದರೆ ಆಗಲಿಲ್ಲ. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಫ್ಲಾಗ್ ಹಾಸ್ಟಿಂಗಿಂದ. ಗೆಸ್ಟ್ ಬಂದ ತಕ್ಷಣ ಫ್ಲಾಗ್ ಹಾಸ್ಟಿಂಗ್ ಮಾಡಿದರು. ಗೆಸ್ಟ್ ಬಂದು ನಮ್ಮ ಸಿಸ್ಟರ್ ಮತ್ತು ನಮ್ಮ ಸ್ಕೂಲ್ ಮ್ಯಾನೇಜರ್, ಸಿಸ್ಟರ್ ನಕ್ಷತ್ರ ಮತ್ತು ಫಾದರ್ ಇಬ್ಬರು ಕೂಡ ಸೇರಿ ಫ್ಲಾಗ್ ಹಾಸ್ಟ್ ಮಾಡಿದರು. ಜೋಪಾನ ಪ್ಯಾಂಟ್ ನೀನು ಕುಳ್ಳನಾರ ಮಾಡ್ಕೊಂಡಿದ್ಯಾ? As we stand here, host our national flag, we are filled with pride and gratitude. This flag represents our rich history, our vibrant diversity, and the unwavering spirit of a free nation. I kindly request our sister Nakshatra. ಫ್ಲಾಗ್ ಹಾಸ್ಟ್ ಆದಮೇಲೆ ನಮ್ಮದು ರಾಷ್ಟ್ರಗೀತೆ, ಧ್ವಜಗೀತೆ, ವಂದೇ ಮಾತರಂ ಗೀತೆಯನ್ನು ಹಾಡಿದ ಮೇಲೆ ಮಕ್ಕಳು ಮಾರ್ಚ್ ಫಾಸ್ಟನ್ನು ಸ್ಟಾರ್ಟ್ ಮಾಡ್ತಾರೆ. Mr. Nakshatra, for gracing us with your presence and hosting our national flag, a symbol of our freedom and unity. ಬಾನೆತ್ತರದಲ್ಲಿ ಆರುತ್ತಿರುವ ತಿರಂಗ ಧ್ವಜವು ಸಾರುತ್ತಿದೆ ಎಂದು ಸ್ವತಂತ್ರೋತ್ಸವ ಎಂದು ಪ್ರತಿಯೊಬ್ಬ ಭಾರತೀಯರ ಮನೆಗಳೆಲ್ಲ ಆಚರಿಸುತ್ತಿರುವವರು ಇದು ನಮ್ಮ ಹಬ್ಬವೆಂದು. ಈಗ ನಮ್ಮ ಶಾಲೆಯ ಮಕ್ಕಳು ಪಥಸಂಚಲನ ಕಾರ್ಯಕ್ರಮ ಮಾರ್ಚ್ ಫಾಸ್ಟ್ ಆದಮೇಲೆ ಗೆಸ್ಟ್ ಎಲ್ಲ ಸ್ಟೇಜ್ ಮೇಲೆ ಕೂರಿಸಿ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್
ಪ್ರೇಯರ್ ಡ್ಯಾನ್ಸ್ ಆದಮೇಲೆ ಗೆಸ್ಟ್ಗಳನ್ನು ವೆಲ್ಕಮ್ ಮಾಡಿ ಸ್ವಲ್ಪ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ. मेरा ये वतन शांति का उन्नति का प्यार का चमन मेरा मुल्क मेरा देश मेरा ये वतन शांति का उन्नति का प्यार का चमन इसके वास्ते निसार है मेरा तन मेरा ಡ್ಯಾನ್ಸ್ಗಳು ಮುಗಿದ್ಮೇಲೆ ಮಕ್ಕಳನ್ನೆಲ್ಲ ಒಂದು ಕಡೆ ಗ್ಯಾದರ್ ಮಾಡಿ ನೋಡ್ಕೊಳ್ಬೇಕು. ಅದಕ್ಕೋಸ್ಕರ ಎಲ್ಲ ವೀಡಿಯೋಗಳ್ನೂ ಪ್ರಾಪರಾಗಿ ಮಾಡೋಕ್ಕಾಗಿಲ್ಲ. ಎಷ್ಟಾಗುತ್ತೆ ಸ್ವಲ್ಪ ವೀಡಿಯೋಗಳನ್ನ ಅಷ್ಟೇ ಮಾಡಿದ್ದೀನಿ. ಡ್ಯಾನ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು, ಬಟ್ ಎಲ್ಲನೂ ಪ್ರಾಪರ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾವ್ಯಾವ ವೀಡಿಯೋನ ಮಾಡಿದ್ದೀನಿ ಫುಲ್ ವೀಡಿಯೋಸ್ನ ನಾನು ಎಕ್ಸ್ಟ್ರಾ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಇವರು ಬಂದು ನಮ್ಮ LKG UKG ಕ್ಯೂಟ್ ಮಕ್ಕಳು. ಇದಾಗಿತ್ತು ನಮ್ಮ ಸ್ಕೂಲ್ನ ಇಂಡಿಪೆಂಡೆನ್ಸ್ ಡೇ ಲಾಗ್. ನಾನು ಆಲ್ರೆಡಿ ನಮ್ಮ ಸ್ಕೂಲ್ ನೋಟಿಸ್ ಬೋರ್ಡ್ಗಳನ್ನ ಇಂಡಿಪೆಂಡೆನ್ಸ್ ಡೇ ಹೇಗೆ ಡೆಕೋರೇಷನ್ ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಕೂಡ ನಾನು ನಮ್ಮ ಸ್ಕೂಲ್ ನೋಟಿಸ್ ಬೋರ್ಡ್ಗಳನ್ನ ತೋರಿಸಿದ್ದೀನಿ. ನೋಟಿಸ್ ಬೋರ್ಡ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. Thank you for watching my video.